ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಯುದ್ಧದ ಭೀತಿ. ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಧಾನ ಮಾತುಕತೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ನಡೆಯಲಿದೆ ಈ ಸಂಧಾನ ಚರ್ಚೆ. ಈ ಬಾರಿಯಾದ್ರೂ ಸಕ್ಸಸ್ ಆಗುತ್ತಾ? ಅದೇ ಕುತೂಹಲದ ಪ್ರಶ್ನೆ. ನಾಳೆ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆ ಇದೆ. ಹಾಗಾದ್ರೆ ಸಭೆ ನಡೆಯುತ್ತೆಯಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ನಿಲುವುಗಳೇನು, ಕಂಡೀಷನ್ಸ್ ಏನು? ಅಮೆರಿಕ ಷರತ್ತುಗಳಿಂದ ಸಭೆಗೆ ಹೋಗಲ್ಲ ಅಂತ ಮತ್ತೊಂದು ಕಡೆ ಟ್ರಂಪ್ ಹೇಳಿದ್ದಾರೆ. ಸಭೆ ನಡೆಯುತ್ತೆ ಅಂತ ಇರಾನ್ ಹೇಳಿದೆ. ಬಟ್ ಟ್ರಂಪ್ ಹೇಳ್ತಾ ಇರೋದು ನಾವು ಹೋಗಲ್ಲ ಅಂತ. ನಮ್ಮ ಷರತ್ತಿಗೆ ಇರಾನ್ ಒಪ್ಪಿಕೊಳ್ಳೇಬೇಕು, ಇಲ್ಲ ಅಂತ ಅಂದ್ರೆ ಇರಾನ್ ಧ್ವಂಸ ಆಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇಸ್ಲಾಮಾಬಾದ್ನಲ್ಲಿ ನಡೆಯುವಂತ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹಾಜರಾಗೋದಿಲ್ವಾ? ಆದ್ರೂನು ಅಕಸ್ಮಾತ್ ಅಂದ್ರೆ ಟ್ರಂಪ್ ಅವರ ಬದಲಾವಣೆಗಳು ಅಥವಾ ನಿಯಮಗಳು, ಈ ಒಂದಷ್ಟು ನಿರ್ಧಾರಗಳು ಆಗಾಗ ಚೇಂಜಸ್ ಆಗ್ತಾನೆ ಇರುತ್ತೆ. ಇನ್ಸ್ಟಂಟ್ ಆಗಿ ಅವರು ನಿರ್ಧಾರ ತೆಗೆದುಕೊಂಡು ಬಿಡ್ತಾರೆ ಬಿಡಿ. ಹಾಗಾಗಿ ಅವ್ರು ಅಕಸ್ಮಾತ್ ಹೋದ್ರು ಅಂದ್ರೂ ಕೂಡ ತಮ್ಮ ಕಂಡೀಷನ್ಸ್ಗೆನೆ ಇರಾನ್ ಒಪ್ಕೊಳ್ಬೇಕು ಅನ್ನೋದು ಅವರ ವಾರ್ನಿಂಗ್ ಆಗಿದೆ. ಹಾಗಾಗಿ ಸಭೆ ಒಂದು ವೇಳೆ ನಡೆದಿದ್ದೇ ಆದ್ರೆ ಇರಾನ್ ಅಂತೂ ಅಮೆರಿಕದ ಕಂಡೀಷನ್ಸ್ಗೆ ಒಪ್ಪೋದಕ್ಕೆ ರೆಡಿ ಇಲ್ಲ. ಅದೇ ರೀತಿಯಾಗಿ ಇರಾನ್ನ ಕಂಡೀಷನ್ಸ್, ಅದರಲ್ಲಿ ಪ್ರಮುಖವಾಗಿ ಈ ಯುದ್ಧದ ವೆಚ್ಚವನ್ನ ಭರಿಸ್ಕೊಡ್ಬೇಕು ಅಮೆರಿಕ ಅಂತೇಳಿ ಇರಾನ್ ಇಟ್ಟಿರುವಂತ ಕಂಡೀಷನ್. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಟ್ರಂಪ್ ಅವರು ಒಪ್ಪಿಕೊಳ್ಳಲ್ಲ. ಹಾಗಾಗಿ ಈಗ ಮತ್ತೆ ನಡೆಯುವಂತ ಮಾತುಕತೆಯಲ್ಲಿ ಏನಾಗಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ವಿಫಲ ಆಗುತ್ತೆ ಅಂತ. ಬಟ್ ಏನಾದರೂ ಕಂಡೀಷನ್ಸ್ ಅನ್ನಲ್ಲಿ ಸಡಿಲಿಕೆ ಆಗಿದ್ದೇ ಆದರೆ ಮಾತುಕತೆ ಸಫಲ ಆದ್ರೂ ಆಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ನೋಡೋಣ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ನಡೆಯುವಂಥ ಮತ್ತೊಂದು ಸುತ್ತಿನ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ. ಮಾತುಕತೆ ಸಫಲ ಆದರೆ ಇಡೀ ಜಗತ್ತಿಗೆ ಒಳಿತದು. ಅದರಲ್ಲೂ ವ್ಯಾಪಾರ ಮತ್ತು ವಹಿವಾಟಿನಲ್ಲಿ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಇಂಧನದ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂಥ ಎಲ್ಲ ಸಮಸ್ಯೆಗಳಿಗೂ ಈ ಯುದ್ಧ ನಿಂತಿದ್ದೇ ಆದರೆ ಪರಿಹಾರ ಸಿಕ್ಕಂತಾಗ್ಬಿಡುತ್ತೆ.